ಇಲ್ಲಿ ನೋಡಿ. ಇವತ್ತು ನಮ್ಮ ಕಾರವಾರದಲ್ಲಿ ಆಗಿರುವಂಥ ಅನಾಹುತ, ವಿಪರೀತವಾದ ಮಳೆ ಬಿದ್ದು ಇವಾಗ ಕಾರವಾರ ನಗರದಲ್ಲಿ ಆಗುತ್ತಿರುವ ಅನಾಹುತ ಇದೀಗ ತಾವು ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಲ್ಯಾಂಡ್ಮಾರ್ಕ್ ಅಪಾರ್ಟ್ಮೆಂಟ್ನಲ್ಲೇ ಇವಾಗ ಬೇಸ್ ಪಾಯಿಂಟ್ ಏನು ಕಾರ್ ಪಾರ್ಕಿಂಗ್ ಏನು ಮಾಡಿದ್ದಾರೆ, ಆ ಕಾರ್ ಪಾರ್ಕಿಂಗ್ನಲ್ಲಿ ಸುಮಾರು ನೀರನ್ನು ರಸ್ತೆ ಮೇಲಿಂದ ಒಳಗಡೆ ಹೋಗಿ ಅಲ್ಲಿ ಸುಮಾರು ಒಂದು 7-8 ಕಾರನ್ನು ಅನಾಹುತದ ಮುಳುಗಿದೆ. ಈಗ ಇದಕ್ಕೆ ಕಾರಣ ಯಾರು? ಇದು ಪರ್ಮಿಷನ್ ಕೊಟ್ಟವರು ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ? ನಗರಸಭೆ ಆಗಲಿ ಕೆ ಡಿ ಎಯಿಂದ ಪರ್ಮಿಷನ್ ಮೊದಲು ತೊಗೊಳ್ಬೇಕಾಗತ್ತೆ. ಈ ಅನಾಹುತಕ್ಕೆ ಯಾರು ಕಮಿಷನರ್ ಆ ಟೈಮಿಗೆ ಯಾರಿದ್ರು ಅವರೇ ಹೊಣೆಗಾರಿಕೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಇದೇ ಅಷ್ಟೇ ಅಲ್ಲ, ಮತ್ತು ಬೇರೆ ಬೇರೆ ಅಪಾರ್ಟ್ಮೆಂಟ್ನಲ್ಲೂ ಇದೇ ಪರಿಸ್ಥಿತಿ ಆಗಿದೆ. ಯಾವ ಆಧಾರದ ಮೇಲೆ ಇವರು ಈ ಪರ್ಮಿಷನ್ ಕೊಟ್ಟಿದ್ದಾರೆ? ಈ ತಳ ಹಂತದಲ್ಲಿರುವಂಥ ಅಂದರೆ ಅಂಡರ್ಗ್ರೌಂಡ್ ಏನು ಪಾರ್ಕಿಂಗ್ ಮಾಡಿದ್ದಾರೆ ಅದಕ್ಕೆ ಯಾವ ಸೇಫ್ಟಿ ಇಲ್ಲದೆ ಪಾರ್ಕಿಂಗ್ ಮಾಡಿದ್ದಾರೆ. ಈಗ ನೋಡಿದರೆ ನಮಗೆ ಒಂಥರ ವಿಚಿತ್ರ ಅನಿಸ್ತಾ ಇದೆ. ಇದು ಬೇಸಿಗೆಗಾಲದಲ್ಲಿ ಕಾರ್ ಪಾರ್ಕಿಂಗ್ ಆದರೆ ಮಳೆಗಾಲದಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಅಂತ ಕಾಣ್ತಾ ಇದೆ. ಇದಕ್ಕೆ ಹೊಣೆಗಾರಿಕೆ ಯಾರು? ಪರ್ಮಿಷನ್ ಕೊಡಬೇಕಿದ್ರೆ ಯಾವ ರೀತಿ ಪರ್ಮಿಷನ್ ಕೊಡ್ತಾ ಇದ್ದಾರೆ? ಹಿಂದಿನ ಆರ್ ಪಿ ನಾಯ್ಕಿನವರ ಈ ಅವ್ರದ್ದೇ ಕಾರಸ್ಥಾನ ಅಂತ ಹೇಳ್ಬೋದು. ಈ ಪರ್ಮಿಷನ್ ಕೊಡಬೇಕಿದ್ರೆ ಸ್ವಲ್ಪ ರೋಡ್ ಹೈಟ್ ಮಾಡಬೇಕು, ಒಳಗಡೆ ಪ್ರೊಟೆಕ್ಷನ್ ಕೊಡಬೇಕು, ಯಾವುದೇ ನೀರನ್ನು ತಂಗುವಂಥ ಪರಿಸ್ಥಿತಿ ಬರಬಾರ್ದು. ಆ ರೀತಿಯಾಗಿ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಅದಕ್ಕೆ ಪರ್ಮಿಷನ್ ಕೊಡಬೇಕಾಗತ್ತೆ. ಯಾವುದೇ ರೀತಿ ಪರ್ಮಿಷನ್ ಕೊಡಲಿಲ್ಲ. ಆದ ಕಾರಣ ಇದಕ್ಕೆ ಜಿಲ್ಲಾಧಿಕಾರಿಯವರು ಅವ್ರ ಮೇಲೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ನಗರಸಭೆಯಲ್ಲಿ ಯಾರು ಅದಕ್ಕೆ ಪರ್ಮಿಷನ್ ಕೊಡೋದು ಯಾರು ಇದ್ದರು ಏನು ಅದೆಲ್ಲ ನೀವು ಪರಿಗಣಿಸಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದೇ ಅಪಾರ್ಟ್ಮೆಂಟ್ ಅಲ್ಲ, ಈ ಮತ್ತೆ ಕಟ್ಟಿರುವಂಥ ಪ್ರತಿಯೊಂದು ಅಪಾರ್ಟ್ಮೆಂಟ್ನಲ್ಲಿ ಇದೇ ರೀತಿ ಆಗಿದ್ದಿದೆ. ಈ ಮುಂದೆ ಇರುವಂಥ ಇನ್ನೊಂದು ಅಪಾರ್ಟ್ಮೆಂಟ್ ಅಲ್ಲ, ಅದನ್ನು ನೀರೆಲ್ಲ ತುಂಬಿದ್ದಿದೆ. ಅದರಿಂದ ತುಂಬ ಹಾನಿಯಾಗಿದೆ, ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಜನರಿಗೆ ತಳಮಳಿಸ್ತಾ ಇದ್ದಾರೆ. ಅದರಿಂದ ಸುಮಾರು ಜನರಿಗೆ ಲಾಸ್ ಆಗಿದೆ, ನುಕ್ಸಾನ್ ಆಗಿದೆ. ಇದನ್ನು ಜಿಲ್ಲಾಧಿಕಾರಿ ಹೊಣೆ ತಗೊಳ್ಬೇಕು. ಅದನ್ನು ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ತಗೊಳ್ಬೇಕು. ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕ್ರಮ ತಗೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಈ ರೀತಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇವಾಗ ನಮ್ಮ ಕಾರವಾರದಲ್ಲಿ 2 ಗುಂಟ 3 ಗುಂಟ ಜಾಗದಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಕೊಡೋದು ಸರಿಯಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ ಗ್ರೌಂಡಲ್ಲಿ ಅಂಡರ್ಗ್ರೌಂಡಲ್ಲಿ ನಮ್ಮಲ್ಲಿ ಪಾರ್ಕಿಂಗ್ ಮಾಡೋದು ತುಂಬ ಕಷ್ಟದ ಕೆಲಸ ಆಗಿರೋದ್ರಿಂದ ಕಾರವಾರ ನಗರದಲ್ಲಿ ಬೇಸ್ ಪಾಯಿಂಟಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈಗ ಅಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಬೇಸ್ ಪಾಯಿಂಟ್ ಅಂತ ಹೇಳಿ ಕಾರ್ ಪಾರ್ಕಿಂಗ್ ಅಂತ ಇಟ್ಟು ಅದರಲ್ಲೇ ಕಾಂಪ್ಲೆಕ್ಸ್ ಕಟ್ಟಿ ಮಾಡ್ತಾ ಇದ್ದಾರೆ. ಇದು ಕೆಲವೊಂದು ಅಪಾರ್ಟ್ಮೆಂಟ್ನಲ್ಲಿ ಅನಧಿಕೃತವಾಗಿ ಗ್ರೌಂಡ್ ಬೇಸಲ್ಲಿ ಅಪಾರ್ಟ್ಮೆಂಟ್ ಮಾಡಿಕೊಂಡು ಅದಕ್ಕೆ ಫಾರ್ಮ್ 3 ನಮ್ಮ ನಗರಸಭೆಯಿಂದ ಸಬ್ಮಿಟ್ ಮಾಡಿದ್ದಿದೆ. ಅದನ್ನು ಮೊದಲು ಡೆಮಾಲಿಷನ್ ಮಾಡಬೇಕು ಮತ್ತು ಕಾರ್ ಪಾರ್ಕಿಂಗಿಗೆ ಸುವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೊಡ್ಡ ಹೋಟೆಲನ್ನು ಮಾಡಿದ್ದಾರೆ, ಆ ಹೋಟೆಲ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಫುಟ್ಪಾತಲ್ಲಿ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡ್ತಾರೆ. ಯಾವುದೇ ಅನಾಹುತ, ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾವುದೇ ಅಂತಸ್ತಿನಲ್ಲೇ ಯಾವುದೇ ಒಂದು ದೊಡ್ಡ ಹೋಟೆಲ್ ಎದುರುಗಡೆ ಯಾವುದೇ ಪಾರ್ಕಿಂಗ್ ಇಲ್ಲ. ಅದನ್ನು ನಮ್ಮ ನಗರಸಭೆಯವರು ಸರಿಯಾಗಿ ಪರಿಗಣಿಸಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟು ಜನರಿಗೆ ನಡೆಯುವ ಹೆದ್ದಾರಿ ಮೇಲೆ ಅಥವಾ ಅದು ಫುಟ್ಪಾತಿನಲ್ಲಿ ಸರಿಯಾಗಿ ಹೋಗಿ ಬರುವ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಎಲ್ಲ ನಗರಸಭೆಯಲ್ಲಿ ಸಂಬಂಧಪಟ್ಟಂಥ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ಅದನ್ನು ಎಲ್ಲೆಲ್ಲಿ ನೀರು ತುಂಬ್ತಾ ಇದೆ, ಕಾರಣ ಏನು, ಅದಕ್ಕೆ ಒಂದು ಪರಿಣಿತರನ್ನು ಕರೆಸಿ ಒಂದು ಕ್ರಮ ತಗೊಳ್ಬೇಕು. ಮತ್ತು ಈ ರೀತಿಯಾಗಿ ಅನಾಹುತ ಆಗಿ ನಮ್ಮ ಜನರಿಗೆ ತೊಂದರೆ ಆಗಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಲಿಕ್ಕೆ. ಮತ್ತು ಬೇಸ್ ಪಾಯಿಂಟಲ್ಲಿ ಏನಿದೆಯಲ್ಲ ಅದು ಒಂದು ಬೇಸ್ ಪಾಯಿಂಟ್ನಲ್ಲಿ ಕಟ್ಟಿರುವಂಥ ಪ್ರತಿಯೊಂದು ಕಟ್ಟಡ ಏನು ಅನಧಿಕೃತವಾಗಿ ಕಟ್ಟಿದ್ದಿದೆಯಲ್ಲ ಅದೆಲ್ಲ ಡೆಮೊಲಿಷನ್ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.